ನಮಸ್ಕಾರ ಎಲ್ಲ ದೊಡ್ಡ ಕರ್ನಾಟಕ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವಿವತ್ತು ಬಂದೀವಿ ನಿಮ್ಮೆಲ್ಲರ ಭವಾನಿ ಮೋಟರ್ಸ್ ಹುಬ್ಳಿ. ಇವತ್ತು ನಾವು ನೋಡಕತ್ತೀವಿ ಭಾಳ ಚಲೋ ಗಾಡಿ ಬಂದಾವ ಇಲ್ಲಿ. ಹಂಗ ಒಂದು ರೌಂಡ್ ನಾನು ನಿಮ್ಗೆ ಏನು ಹೇಳೋದ ಒಂದು ರೌಂಡ್ ಹಂಗ ಒಂದು ಝಲಕ್ ನೋಡ್ಕೊಂಬರಿ ಗಾಡಿ. ಇವತ್ತು ನಮ್ಮ ಕೂಡ ಅದಾರ ಮಹೇಶ್ ಅವರು. ಸರ್ ಬರ್ತೆ ಇವರೇ ಸರ್ ಬಂದು ಮಹೇಶ್ ಅವರು. ನೀವು ಎನಿ ಟೈಮ್ ಅವ್ರು ಇಲ್ಲೇ ಇರ್ತಾರ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ನೋಡಿರಿ ಕಾಂಟ್ಯಾಕ್ಟ್ ಮಾಡಿರಿ. ಅವರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ನಿಮಗೆಲ್ಲ ಏನೈತಿ ಏನಿಲ್ಲ ಅಂತ ಎಲ್ಲ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ನಾವು ಸರ್ ಯಾವ ಗಾಡಿ ಸರ್ ಇದು ಫೋರ್ಡ್ ಇಕೋ ಸ್ಪೋರ್ಟ್ ಸರ್. ಇದೆ 2018 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್. 1,10,000 ಕಿಲೋಮೀಟರ್ ರನ್ನಿಂಗ್ ಐತಿ. ಪ್ರೈಸ್ ಕೋಟಿಂಗ್ ಬಂದು 6,25,000 ಹೇಳ್ತಾರೆ. ಹೆಚ್ಚು ಕಡಿಮೆ 6,25,000 ಆಗುತ್ತೆ. ಕಂಡೀಷನ್ ಹೆಂಗೈತೆ ಸರ್ ಗಾಡಿದು? ಒರಿಜಿನಲ್ ಐತೆ ಸರ್ ಗಾಡಿ. ಚಲೋ ಐತಿ ಗಾಡಿ ಎಲ್ಲ ಕಂಡೀಷನ್ ಎಲ್ಲ ಚಲೋ ಐತಿ. ಎಲ್ಲ ನಾನ್ ಆಕ್ಸಿಡೆಂಟ್ ಅಲ್ಲ ಸರ್? ನಾನ್ ಆಕ್ಸಿಡೆಂಟ್ ಅಲ್ಲ. ಓಕೆ ಸರ್. ನೆಕ್ಸ್ಟ್ ಗಾಡಿ ಮತ್ತೆ ಸರ್ ಯಾವುದು? ಇದು ನಿಸ್ಸಾನ್ ಟೆರಿನೋರ್ ಇದೆ. 2014-15 ಮಾಡಲ್ ಸಿಂಗಲ್ ಓನರ್. ಓಕೆ. ಇದು ಕಿಲೋಮೀಟರ್ ಬಂದು 1,35,000 ಓಡಿದೆ. ಓಕೆ ಸರ್. ಇದು ಪ್ರೈಸ್ ಕೋಟಿಂಗ್ ಬಂದು 4 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತದೆ. ಟಾಟಾ ನೆಕ್ಸಾನ್ ಬಂದು 2022 ರೀ. XZ A+ ಅಂತೇಳಿ ಟಾಪ್ ಎಂಡ್ ಇದೆ. ಟಾಪ್ ಎಂಡ್ ಆಟೋಮೆಟಿಕ್ ಡೀಸೆಲ್ ಗಾಡಿ. 2022 ಸಿಂಗಲ್ ಓನರ್. 1,08,000 ಕಿಲೋಮೀಟರ್ ಓಡಿದ್ರಿ. 1,08,000 ಓಡಿದ್ರಿ. 9.5 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗೈತಿ. ಟಾಪ್ ಎಂಡ್ ವಿತ್ ಸನ್ರೂಫ್ ಬರ್ತೈತಿ. ನೋಡ್ಬೋದು ನೀವು ಇಲ್ಲಿ ಟಾಪ್ ಎಂಡ್ ಮಾಡಲ್ ಟಾಟಾ ನೆಕ್ಸಾನ್ ವಿತ್ ಸನ್ರೂಫ್. ನಿಮ್ಗೆ 3 ವರ್ಷದ ಗಾಡಿ ಸರ್, 4 ವರ್ಷದ ಗಾಡಿ ನಿಮಗೆ 9.5 ಲಕ್ಷ ರೂಪಾಯಿ ಸಿಗಾಗತ್ತೈತಿ. ವಿತ್ ನೆಗೋಷಿಯಬಲ್ ಆಗತ್ತೆ. ಕಾರ್ ಕಂಡೀಷನ್ ನೋಡ್ಕೋಬೋದು ನೀವು ದೂರಿಂದ. ಗಾಡಿ ಏನಿಲ್ಲ, ಏನು ಒಂದು ಸ್ಕ್ಯಾಚ್ ಕೂಡ ನಿಮ್ಗೆ ಇದ್ರ ಕಾಣಲ್ಲ ಗಾಡಿದು. ಅಷ್ಟೊಂದು ಚಲೋ ಕಂಡೀಷನ್ದಾಗಿರೋದು ಅಂತ ಒಂದು ಟಾಟಾ ನೆಕ್ಸಾನ್ ಐತಿ ಸರ್. ಇದು ರೆನಾಲ್ಟ್ ಡಸ್ಟರ್ ಅಲ್ಲ? ಡಸ್ಟರ್ ಇದೆ. 2014 ಸೆಕೆಂಡ್ ಓನರ್. 1,70,000 ಕಿಲೋಮೀಟರ್ ಓಡಿದ್ರಿ. ಓಕೆ. ಇದು ಪ್ರೈಸ್ ಕೋಟಿಂಗ್ ಬಂದು 4 ಲಕ್ಷ. ಇದು 2014 ಮಾಡಲ್. ಓಕೆ. ಇದ್ರಾಗ 2 ವೇರಿಯಂಟ್ ಬರ್ತದೆ. ಅಂದ್ರೆ ಒಂದು 110 PH, ಇನ್ನೊಂದು 85 PH. ಓಕೆ ಸರ್. ಇದು 85 PH ನಿಮ್ಮ ಮೈಲೇಜ್ ಹೆಚ್ಚಿಗೆ ಬರ್ತದೆ ರೀ. ಓಕೆ. 110 PH ಗಿಂತ ಜಾಸ್ತಿ ಕೊಡುತ್ತೆ ಮೈಲೇಜ್. ಓಕೆ. ಕಂಡೀಷನ್ ಎಲ್ಲ ಚಲೋ ಐತೆ ಗಾಡಿ? ಕಂಡೀಷನ್ ಎಲ್ಲ ಒರಿಜಿನಲ್ ಐತ್ರಿ. ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಫೆಸಿಲಿಟಿ. ಇದು ಎರ್ಟಿಗಾ ಜೆಡ್ಡಿ ಇದೆ. 2012 ಸಿಂಗಲ್ ಓನರ್. 2012 ಮಾಡಲ್ ಸರ್? 12 ಸಿಂಗಲ್ ಓನರ್. ಜೆಡ್ಡಿ ಅಂದ್ರೆ ಪೂರ ಟಾಪ್ ಎಂಡ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ಬುಲ್ಟ್ MP3, ಕ್ಲೈಮೇಟ್ ಕಂಟ್ರೋಲ್, ABS, ಏರ್ಬ್ಯಾಗ್ಸ್, ಮ್ಯಾಗ್ವಿಲ್, ಟೋಟಲ್ ಎಲ್ಲ ಟಾಪ್ ಮಾಡಲ್ ಇದೆ. ಟಾಪ್ ಎಂಡ್. ಓಕೆ. 2012 ಸಿಂಗಲ್ ಓನರ್. 1,25,000 ರನ್ನಿಂಗ್ ಆಗೈತಿ. ಓಕೆ. ನಿಮ್ ಪ್ರೈಸ್ ಕೋಟಿ ಬಂದು 5.5 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತದೆ. ನೆಕ್ಸ್ಟ್ ಇದು ಮಹೀಂದ್ರಾ ಬ್ರಿಡ್ಜರ್. ಇದು ಸಾರಿ ಜೀಪ್. ಮಾರುತಿ ಬ್ರಿಡ್ಜರ್ ಇದೆ. ಜೀಪ್ ಅಂತ ಅವ್ರು ಇದನ್ನ ಹಾಕ್ಯಾರ, ಬೋರ್ಡ್ ಹಾಕ್ಯಾರ. ಕನ್ಫ್ಯೂಸ್ ಆಗ್ತದೆ. ಇದು ಮಾರುತಿ ಬ್ರಿಡ್ಜಾ ವಿಡಿಯೋ. 2016 ಥರ್ಡ್ ಓನರ್. ಓಕೆ. ಕಿಲೋಮೀಟರ್ ಬಂದು 1,22,000 ಓಡೈತಿ. ಓಕೆ. ಇದು ಪ್ರೈಸ್ ಕೊಟ್ಟಿ ಬಂದು 580 ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತೈತಿ. ಇದು ಮಹೀಂದ್ರಾ XUV 300 ಇದೆ. ಹೊಸ ಮಾಡೆಲ್ ಇದು? ಹೌದು. ಓಕೆ. 22-23 ಮಾಡಲ್. 22 ಮ್ಯಾನುಫ್ಯಾಕ್ಚರ್, 23 ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್ ಒಳಗೈತಿ. ಸೆಕೆಂಡ್ ಓನರ್ ಸರ್? 56,000 ರನ್ನಿಂಗ್ ವಿತ್ ಸನ್ರೂಫ್ ಬರ್ತೈತಿ. ಇದು ಪ್ರೈಸ್ ಕೋಟಿಂಗ್ ಬಂದು 8.5 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತದೆ. ನೆಕ್ಸ್ಟ್ ಇದು ಸುಮೋ ಗೋಲ್ಡ್ ಇದೆ. 2014 ಥರ್ಡ್ ಓನರ್. ಸುಮೋ ಗೋಲ್ಡ್. ಪ್ರೈಸ್ ಬಂದು ಅಂದ್ರೆ ಟಾಪ್ ಎಂಡ್ ಇದೆ. ಪೂರಾ 3,80,000 ಹೇಳ್ತಾರೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ತೈತಿ. ಇದು ಮ್ಯಾಗ್ವಿಲ್, ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ಟಾಪ್ ಒನ್ ಬಂದು 2018 ಥರ್ಡ್ ಓನರ್ ಇದೆ. ಎರಾ ಪ್ಲಸ್ ಅಂತ ಹೇಳಿ. ಓಕೆ. ಇದು AC, ಇದು ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋ ಬರ್ತೈತಿ. ಇದು 95,000 ರನ್ನಿಂಗ್. 95,000 ರನ್ನಿಂಗ್. 2.5 ಲಕ್ಷ ಹೇಳ್ತಾರೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ತದೆ. ಓನರ್ ಸರ್ ಇದು? ಥರ್ಡ್ ಓನರ್. ಪ್ರೈಸ್ ಏನೇನಲ್ಲ? 2.5 ಲಕ್ಷ ನೆಗೋಷಿಯಬಲ್. 2.5 ಲಕ್ಷ ರೂಪಾಯಿ ಆಗ್ತಾರ. ವಿತ್ ನೆಗೋಷಿಯಬಲ್ ಆಗ್ತಾರ. ಗಾಡಿ ನೋಡ್ಬೋದು ನೀವು. ಕಂಡೀಷನ್ ಚಲೋ ಕಂಡೀಷನ್ದಾಗ ಐತಿ. ಪವರ್ ಸ್ಟೀರಿಂಗ್ ಐತಿ ನಿಮಗೆ. ಮತ್ತು AC ಕೂಡ ವರ್ಕಿಂಗ್ ಐತಿ ಗಾಡಿಯಾಗ. ಚಲೋ ಗಾಡಿ ಕನ್ಸಿಡರ್ ಮಾಡ್ಕೋಬಹುದು ಸರ್. ನೆಕ್ಸ್ಟ್ ಗಾಡಿ ಯಾವುದು? ನೆಕ್ಸ್ಟ್ ಸಿಲಿಯರ್ ಇದೆ. ZXi 2017 ಸೆಕೆಂಡ್ ಓನರ್. 3,75,000 ಹೇಳ್ತಾರೆ. 95,000 ರನ್ನಿಂಗ್ ರೀ. 95,000 ರನ್ನಿಂಗ್. 3,75,000 ನೆಗೋಷಿಯೇಟ್ ಆಗ್ತದೆ. 3,75,000 ರೂಪಾಯಿ ವಿತ್ ನೆಗೋಷಿಯಬಲ್ ಆಗುತ್ತೆ. ಮಾಡಲ್ ಸರ್ ಅದು? 17 ಮಾಡಲ್. 2017. ಓನರ್? ಸೆಕೆಂಡ್ ಓನರ್. 95,000 ಜೇನಿ ನೋಡಿದ್ರಿ. ಓಕೆ. ಇದು ನಾನ್ ಆಕ್ಸಿಡೆಂಟ್ ಗಾಡಿ ಅಲ್ಲ ಸರ್ ಇದು? ನಾನ್ ಆಕ್ಸಿಡೆಂಟ್ ರೀ. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ರೀ. ಪೆಟ್ರೋಲ್ ಗಾಡಿ. ಓಕೆ. ಇದು ರೆನಾಲ್ಟ್ ಕ್ವಿಡ್ ರೀ. ಇದು ಆಟೋಮೆಟಿಕ್. ಇದು ಕ್ವಿಡ್. ಇದು 2024 ಮಾಡಲ್. ಓಡಿದ್ದು 18,000 ಅಷ್ಟೇ ಓಡಿದ್ರಿ. ಇದು ಪ್ರೈಸ್ ಕೋಟಿಂಗ್ ಬಂದು 4,90,000 ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತದೆ. ಮಾಡಲ್ 2024 ಸರ್ ಇದು? 24 ಮಾಡಲ್. ಓಕೆ. 15,000 ಅಷ್ಟೇ ಹೊಡೆ ಸರ್?
18,000 ನೋಡಿದ್ರಿ ಅಷ್ಟೇ. 18,000 ಅಷ್ಟೇ ಹೊಡಿತು ನೀವು ನೋಡ್ಬೋದು. ಇದು 2016 ಅಲ್ಟೋ 800 LX 72,000 ರನ್ನಿಂಗ್ ರೀ. ಓಕೆ, ಪ್ರೈಸ್ ಕೋಟಿಂಗ್ ಬಂದು 3 ಲಕ್ಷ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. 3 ಲಕ್ಷ ಹೇಳ್ತಾರೆ, ವಿತ್ ನೆಗೋಷಿಯಬಲ್ ಆಗತ್ತೆ. ಇದು ನೋಡ್ಬೋದು ನೀವು 2016 ಮಾಡಲ್ ಸಿಂಗಲ್ ಓನರ್ ಇದೆ. 70,000 ಓಡಿ ಜೆನ್ಯೂನ್ ಆಗಿ ರನ್ನಿಂಗ್ ಆಗೈತಿ ಗಾಡಿದು ಎಲ್ಲ. ಸ್ವಿಫ್ಟ್ ಡಿಸೈರ್ ಇದೆ 2010 ಅಂದ್ರೆ ಓಲ್ಡ್ ಶೇಪ್ ಇದೆ. ಬಿಗ್ ಡಿಕ್ಕಿ ದೊಡ್ಡದು ಬರುತ್ತೆ. ಡಿಕ್ಕಿ ದೊಡ್ಡ ಬರ್ತದೆ. 2010 ಸೆಕೆಂಡ್ ಓನರ್ ವಿಡಿಯೋ 1,45,000 ರನ್ನಿಂಗ್ ಆಗೈತೆ. ಓಕೆ, ಪ್ರೈಸ್ ಕೋಟಿಂಗ್ ಬಂದು 3,20,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. ಇದು ವ್ಯಾಗನಾರ್ LX ಇದೆ 2009 ಸೆಕೆಂಡ್ ಓನರ್ FC ಡ್ಯೂ ಐತಿ. ಫ್ರೆಶ್ FC ಮಾಡಿಸ್ಕೊಡ್ತಾರೆ. 2,10,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. ಅಲ್ಟೋ K10 ರೀ ಇದು. ಅಂದ್ರೆ ಮಾರುತಿ ಅಲ್ಟೋ ಬರೋದೆಲ್ಲ 800 cc ಬರ್ತವೆ, 1000 cc ಇದೆ K10 ಅಂದ್ರೆ. ಓಕೆ, ಇದು 2011 ಥರ್ಡ್ ಓನರ್ ಗಾಡಿ ಇದೆ. ಥರ್ಡ್ ಓನರ್ ಗಾಡಿ ಫ್ರೆಶ್ ಪಾಸಿಂಗ್ ಆಗೈತ್ರಿ. ಅದು ಪಾಸಿಂಗ್ ಆಗಿ ಒಂದು 10 ದಿವಸ ಆಯ್ತು. ಪಾಸಿಂಗ್ ಆಗಿ ಈ ಜಸ್ಟ್ ಅದ ರೀ. ಮತ್ತೆ 5 ವರ್ಷ ತನ FC ವ್ಯಾಲಿಡಿಟಿ ಐತಿ. ಓಕೆ ಸರ್, ನಿಮಗೆ 1,80,000 ಹೇಳ್ತಾರ, ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ಇದು ರೆನಾಲ್ಟ್ ಕ್ವಿಟ್ ಇದೆ 2020 ಮಾಡೆಲ್, ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG 4 ಲಕ್ಷ ರೂಪಾಯಿ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. ನೋಡ್ಬೋದು ನೀವು 4 ಲಕ್ಷ ರೂಪಾಯಿದಾಗ ನಿಮಗೆ ಇಲ್ಲಿ ಕ್ವಿಡ್ ಆಗತೈತಿ. ಅದು ಪೆಟ್ರೋಲ್ ವಿತ್ CNG ದಾಗ 4 ಲಕ್ಷ ರೂಪಾಯಿ ವಿತ್ ನೆಗೋಷಿಯಬಲ್ ಆಗತ್ತಾರ ಅನ್ನಾರ. ಓನರ್ ಇದ್ರದ್ದು ಇದು ಸಿಂಗಲ್ ಓನರ್. ಲೋನ್ ಬೇಕಂದ್ರೆ ಲೋನ್ ಆಗ್ತದೆ. ಇದು ಕಿಯಾ ಸೆಲ್ಟಾಸ್ ರೀ. ಇದು 2019 ಮಾಡೆಲ್, ಪೆಟ್ರೋಲ್ ಆಟೋಮೆಟಿಕ್. 2019 ಮಾಡಲ್ ಸರ್. ಟಾಪ್ ಎಂಡ್ ಆಟೋಮೆಟಿಕ್ ರೀ. ಓಕೆ, ಇದು ಹೊಸ ಗಾಡಿ ಬಂದು ನಿಮ್ಗೆ 25 ಲಕ್ಷ ರೂಪಾಯಿ ಗಾಡಿ ರೀ. ಓಕೆ, ಈಗಿನ ಮಾಡಲ್ ಸರ್. ಈಗಿನ ಪ್ರೆಸೆಂಟ್ 25 ಲಕ್ಷ ರೂಪಾಯಿ ಐತಿ. ಇವ್ರ ಪ್ರೈಸ್ ಕೋಟಿಂಗ್ ಬಂದು 10.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. ನೋಡ್ಬೋದು, 19 ಮಾಡೆಲ್ ಆಟೋಮೆಟಿಕ್ ಸಿಂಗಲ್ ಓನರ್, 1 ಲಕ್ಷ ಚಿಲ್ಲರ್ ಹೊಡಿದೆ. 1 ಲಕ್ಷ ಚಿಲ್ಲರ್ ಹೊಡಿದೆ ಗಾಡಿ. ಇದು ಬೋಲೆರೋ ಇದೆ 2015 ಮಾಡೆಲ್, ಸೆಕೆಂಡ್ ಓನರ್. ಓಕೆ, 2015 ಮಾಡಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 1,35,000 ರನ್ನಿಂಗ್. ಇದು ಪ್ರೈಸ್ ಕೋಟಿಂಗ್ 5.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೆ. 1 ಲಕ್ಷ ನಿಮ್ಗೆ 35,000 ರನ್ನಿಂಗ್ ಹೊಡೆದ ಗಾಡಿ ಇದೆ. ನಿಮ್ಗೆ 5.5 ಲಕ್ಷ ರೂಪಾಯಿ ಹೇಳ್ತಾರೆ, ವಿತ್ ನೆಗೋಷಿಯಬಲ್ ಆಗತ್ತೆ ಗಾಡಿ ಇದೆ. 10 ಲಕ್ಷ ಟಾಪ್ ಎಂಡ್ ಸರ್. ಇದು ನಿಮ್ಗೆ ಟಾಪ್ ಎಂಡ್ದಾಗ ಸಿಗತ್ತೆ ಗಾಡಿ. ಎಸ್ ಗಾಯ್ಸ್, ನೋಡಿದಿರಲ್ಲ, ಚಲೋ ಬಜೆಟ್ದಾಗ ನಿಮ್ಗೆ ಚಲೋ ಗಾಡಿ ನಿಮ್ಗೆ ಇಲ್ಲಿ ಸಿಗ್ತಾವೆ, ಅವೈಲೇಬಲ್ ಅದ. ಒಂದ್ಸಲ ವಿಸಿಟ್ ಮಾಡಿರಿ. ಏನಿಲ್ಲ, ನಿಮ್ಗೆ ಈ ಗಾಡಿ ನಿಮ್ಗೆ ಬೇಕಂತ ಹೇಳಿದ್ರೆ ಒಂದೇ ಕೆಲಸ ಮಾಡ್ಬೇಕು. ಏನಿಲ್ಲ, ಹುಬ್ಳ್ಯಾಗಿರುವಂಥ ಒಂದು ಉಣ್ಕಲ್ ಕ್ರಾಸ್ ಅಪೋಸಿಟ್ ಇರುವಂಥ ಒಂದು ಭವಾನಿ ಮೋಟರ್ಸ್ ಒಂದ್ಸಲ ವಿಸಿಟ್ ಮಾಡಿರಿ. ನೀವು ಬಂದು ಖುದ್ದಾಗಿ ಗಾಡಿ ಓಡಿಸ್ರಿ. ಅಲ್ಲಿ ಮಟ್ಟ ನಿಮ್ಗೆ ಏನಂತ ಗೊತ್ತಾಗಲ್ಲ. ಒಂದ್ಸಲ ವಿಸಿಟ್ ಮಾಡಿ ಗಾಡಿ ಓಡಿಸ್ಕೊಂಡು ಈ ಗಾಡಿ ನಿಮ್ದು ಮನೆ ಮೆಂಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಮತ್ತೆ ನೆಕ್ಸ್ಟ್ ವಿಡಿಯೋ ಬರ್ತಿರ್ತಾವೆ. ಇನ್ನಾಗಿನ ಥರ ಇಷ್ಟ ಸ್ವಲ್ಪ ಗ್ಯಾಪ್ ಆಗಿತ್ತು, ಅದಕ್ಕೆಲ್ಲ ನಾನು ನಿಮಗೆಲ್ಲ ಸಾರಿ ಕೇಳ್ತಾ, ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಆದಷ್ಟು ಜಲ್ದಿನ ಇನ್ನೊಂದು ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತೆ. ಥ್ಯಾಂಕ್ ಯು ಸೋ ಮಚ್.